ಪ್ರತಿಷ್ಠಿತ ಬಾಶೆಟ್ಟಿಯಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ಇನ್ನು ಕೇವಲ 12 ಗಂಟೆ ಬಾಕಿ ಇದೆ ಸರ್. ಈ ಸಂದರ್ಭದಲ್ಲಿ ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತದಾರರಿಗೆ ನಾವು ಹೇಳೋದಿಷ್ಟೇ, ಅಭಿವೃದ್ಧಿ ಪರ ನಿಂತ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ 19 ಅಭ್ಯರ್ಥಿಗಳಿಗೆ ವೋಟ್ ನೀಡಿ. ಅವರು ಅಭಿವೃದ್ಧಿನ ಖಂಡಿತ ತುಂಬ ಚೆನ್ನಾಗಿ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರ ಬೆಂಬಲ ಇರೋದ್ರಿಂದ ಹೊಸ ಒಂದು ಬಾಶೆಟ್ಟಹಳ್ಳಿನ ನಾವು ಕಟ್ಟಬೇಕು ಅಂತ ನಮ್ಮ ಶಾಸಕರು ತೀರ್ಮಾನ ಮಾಡಿದ್ದಾರೆ. ಅದನ್ನು ನಮ್ಮ ಈಗಿನ ಮುಂದೆ ಯಾರು ಗೆಲ್ತಾರೆ, ನಮ್ಮ ಬಾಶೆಟ್ಟಹಳ್ಳಿಯಲ್ಲಿ 1 ರಿಂದ 19 ಜನ ಏನು ಪಟ್ಟಣ ಪಂಚಾಯತಿ ಅಭ್ಯರ್ಥಿಗಳಲ್ಲಿ ನಮಗೆ ಅನಿಸ್ದಂಗೆ 19ಕ್ಕೆ 19 ವಾರ್ಡ್ ನಾವು ಗೆಲ್ತೀವಿ ಅನ್ನೋ ಒಂದು ಆಶಾ ಭಾವನೆಯಲ್ಲಿ ಇದ್ದೀವಿ. ಖಂಡಿತ ಬಾಶೆಟ್ಟಹಳ್ಳಿ ಪಂಚಾಯತಿ BJP ತೆಕ್ಕೆಗೆ ಸೇರುತ್ತೆ. ಜೊತೆಗೆ ಅಭಿವೃದ್ಧಿಯಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯಾಗಿ ನಿಂತ್ಕೊಳ್ಳುತ್ತೆ. ಸರ್, ಈ ಚುನಾವಣೆಯಲ್ಲಿ BJP ಪಕ್ಷದಿಂದ ಏನು ಅಜೆಂಡಾ ಇದೆ ಸರ್? BJP ಪಕ್ಷದಿಂದ ನಾವು ಅಭಿವೃದ್ಧಿನೇ ನಮ್ಮದು ಅಜೆಂಡಾ, ಅಭಿವೃದ್ಧಿಯೇ ನಮ್ಮ ಅಜೆಂಡಾ. ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಆಗಿ ಮುಂಚೆ ಪಂಚಾಯತಿ ಎಲೆಕ್ಷನ್ ಆಗಿ ಎಲ್ಲ ಹತ್ರ ಒಂದು 6 ವರ್ಷಗಳಾಗಿತ್ತು. ನಮ್ಮ ಶಾಸಕರು 2.5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಲ್ಲಿ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಅವರು ಚೀಫ್ ಆಫೀಸರು ಮಾಮೂಲಿಯಾಗಿ ಇದರಿಂದ ನಮ್ಮ ಶಾಸಕರ ಅನುದಾನಗಳು, ಹಾಗೆ ಅಲ್ಲಿನ ಒಂದು ತೆರಿಗೆ ಒಂದು 2.5 ಕೋಟಿ ಇದ್ದಿದ್ದನ್ನು ಇವತ್ತು 15 ಕೋಟಿವರೆಗೂ ತೆರಿಗೆ ಬರೋ ರೀತಿಯಲ್ಲಿ ಶಾಸಕರು ಅಲ್ಲಿ ಕಾರ್ಯರೂಪವನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ನಾವಲ್ಲಿ ಓಡಾಡ್ತಾ ಹೋಗುವಾಗ ನಮ್ಗೆ ಒಂದು ಜನಗಳಿಂದ ಬಂದಿರೋದು ಅಭಿಪ್ರಾಯ ಏನಪ್ಪ ಅಂದರೆ, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತೀರಾ? ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಬರೀ ಬಾಶೆಟ್ಟಹಳ್ಳಿಯಲ್ಲಿ ಒಂದೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಕೈಗಾರಿಕಾ ಪ್ರದೇಶಗಳಿದೆ ಅಲ್ಲೆಲ್ಲನೂ ಸ್ಥಳೀಯರಿಗೆ ಅವಕಾಶ ಸಿಗ್ತಾಯಿಲ್ಲ ಅನ್ನೋದು ಕೂಗು ಪ್ರತಿ ಕ್ಷೇತ್ರದಲ್ಲೂ ಇದೆ. ನಮ್ಮ ಕ್ಷೇತ್ರದಲ್ಲಿ ಆದಷ್ಟು ನಮ್ಮಲ್ಲಿ ಈಗಾಗಲೇ ನೀವು ಫಾಕ್ಸ್ಕಾನ್ ಆಗ್ಬೋದು, ಹೊಸದಾಗಿ ಬಂದಿರತಕ್ಕಂಥ ನೋಡ್ಬೋದು. ನಮ್ಮ ಸುಮಾರು ನಮ್ಮ ಶಾಸಕರೇ ವೈಯಕ್ತಿಕವಾಗಿ ಅವರ ಒಂದು ಲೆಟರ್ಡಲ್ಲಿ ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತ ಈಗಾಗಲೇ ಸಾವಿರಾರು ಲೆಟರ್ಗಳನ್ನ ಅವ್ರ ಲೆಟರ್ಡಲ್ಲಿ ನಮ್ಮ ಸ್ಥಳೀಯರ ನಮ್ಮ ಯಾರು ಒತ್ತಾಯನೂ ಸಹ ಈಗಾಗಲೇ ಮಾಡಿದ್ದಾರೆ. ಎಲ್ಲ ಫ್ಯಾಕ್ಟ್ರಿಗಳವ್ರಿಗೆ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ ನನ್ನ ಹೆಸರು.